ಹೇ ದುರ್ಗಾ ಮಾತೆ, ಜಗದ ಸೃಷ್ಟಿಕರ್ತಳೆ, ನನ್ನನ್ನು ಏಕೆ ಹುಟ್ಟಿಸಿದೆ? ಕರುಣೆ ಇಲ್ಲದ ಈ ಜಗದಲ್ಲಿ ಹುಟ್ಟಿಸಿದರೂ ತಾಯಿ ತಂದೆ ಪ್ರೀತಿ ಸಿಗದಂತೆ ಏಕೆ ಮಾಡಿದೆ? ನನಗೆ ಮಾಡಿದ ಹಾಗೆ ಮತ್ತಾರಿಗೂ ಮಾಡದಿರು ತಾಯಿ, ಮಾಡದಿರು. ಈ ಭೂಮಿಯ ಮೇಲೆ ನಾನು ಅನಾಥನಾಗಿದ್ದಾಗ ನನ್ನ ಆತ್ಮೀಯ ಸೂರ್ಯ ತನ್ನ ಮನೆಗೆ ಕರೆದುಕೊಂಡು ಹೋಗಿ ನನಗೆ ಇರಲಿಕ್ಕೆ ಒಂದು ಆಶ್ರಯ ಮಾಡಿಕೊಟ್ಟ ಸೂರ್ಯ. ಸಮಾನ ಬುದ್ಧಿಯ ನಿನ್ನಂಥವರು 100ಕ್ಕೊಬ್ಬರೇ ಆದರೂ ಸರಿ, ನನ್ನ ಬಾಳೆಂಬ ದೋಣಿ ಚುಕಾಣಿ ಇಲ್ಲದೆ ತೂಗು ಯಾಲೆ ಆಡುತ್ತಿರುವಾಗ ಶಿಕ್ಷಣಕ್ಕೆ ನೀ ಮಾಡಿದ ಉಪಕಾರ ನಾನೆಂದಿಗೂ ಮರೆಯಲಾರೆ. ನಾನು ಕಷ್ಟದ ಕಣ್ಣೀರಿನಲ್ಲಿ ಖಡ್ಗ ಎಂಬ ಪೆನ್ನು ಹಿಡಿದು ಬರೀ ಹಾಳೆಯಂತೆ ಇರುವ ನನ್ನ ಜೀವನದಲ್ಲಿ ಅಕ್ಷರ ಎಂಬ ವಿದ್ಯೆಯನ್ನು ಕಲಿತುಕೊಂಡು BA ಓದಿದೆ. ವಿದ್ಯೆಯಿಂದಲೇ ಒಂದು ಆಶ್ರಯ ಪಡಬೇಕೆಂಬ ಕನಸು ನನ್ನ ಸಾಗಲಿ ಅಂತ ನಿನ್ನಲ್ಲಿ ಬೇಡಿಕೊಳ್ಳುವೆ ತಾಯಿ, ಬೇಡಿಕೊಳ್ಳುವೆ. ಕಷ್ಟಪಟ್ಟು ಪುಣ್ಯವಂತರ ಕಾಲಿ ಹಿಡಿದು ಸರ್ಕಾರಿ ಕೆಲಸದಲ್ಲಿ ಸೇರಿಕೊಂಡು ಆ ಶ್ರೀಮಂತ ತಿಲ್ಲರ್ನ ಹತ್ತಿರ ನನ್ನ ಆಸ್ತಿಯ ಕಾಗದ ಪತ್ರಗಳನ್ನು ತೆಗೆದುಕೊಂಡು ನಂತರ ನಾನು ಯಾರು ಅಂತ ತೋರಿಸಲೇಬೇಕು. ಅಂದಾಗ ಇಲ್ಲಿ ಬಡವರಿಗೆ ಬದುಕಲು ಸಾಧ್ಯ. ಈ ನಾಡಿನಲ್ಲಿ ನಮ್ಮಂಥ ಬಡವರ ಮಾನೀಯರ ಮಾನ ಪ್ರಾಣ ಕಳೆಯುವ ಕಾಮ ಪಿಚಾಸಿಗಳ ದೌರ್ಜನ್ಯ ಧೀರೆ ಧೀರೆ ಹೆಚ್ಚಾಗುತ್ತಾ ನಡೆದಿದೆ ದೇವಿ, ನಡೆದಿದೆ. ನೀನೇ ಕಣ್ತೆರೆದು ಕಾಪಾಡು ತಾಯಿ, ಕಾಪಾಡು. ಅಮ್ಮ ಮರಿಯಮ್ಮ ದೇವಿ, 30 ವರ್ಷದ ಹಿಂದೆ ನಿನ್ನ ಜಾತ್ರೆ ದರ್ಶನಕ್ಕಾಗಿ ಬಂದ ನನ್ನ ತಂದೆ ತಾಯಿ ಹಾಗೂ ನನ್ನ ಚಿಕ್ಕ ತಮ್ಮ ಚಂದ್ರ ಬಂದಾಗ ನನ್ನ ತಂದೆ ತಾಯಿಯ ಮುಖಕ್ಕೆ ಆಸಿಡ್ ಹಾಕಿ ಯಾರೋ ದ್ರೋಹಿಗಳು ಕೊಂದು ಹಾಕಿದರು. ಆಗ ನನ್ನ ತಮ್ಮ ಚಿಕ್ಕವನಿದ್ದ ನಮ್ಮ ತಮ್ಮ ಚಂದ್ರ ಇದೇ ನಿನ್ನ ಜಾತ್ರೆಯಲ್ಲಿ ಕಳೆದುಕೊಂಡಿರುವನು. ಎಷ್ಟು ಪ್ರಯತ್ನ ಮಾಡಿ ಹುಡುಕಿದರೂ ನಮ್ಮ ಕೈಗೆ ಸಿಗಲೇ ಇಲ್ಲ. ಚಿಕ್ಕವನಿದ್ದ ನನ್ನ ತಮ್ಮ ಬದುಕಿರುವನೋ ಇಲ್ಲ ಸತ್ತಿರುವನೋ ಒಂದು ಗೊತ್ತಾಗಲಾಗಿದೆ. ಒಂದು ವೇಳೆ ಏನಾದರೂ ನಮ್ಮ ತಮ್ಮ ನಮ್ಮ ಕೈಗೆ ಸಿಕ್ಕರೆ ನಮ್ಮ ತಂದೆ ತಾಯಿಗಳನ್ನು ಕೊಲೆ ಮಾಡಿದ ಆ ಕೊಲೆಗಾರ ಯಾರು ಎಂದು ಕಂಡು ಹಿಡಿದು ಅವರ ರಕ್ತದ ಓಕಳೆ ಆಡಿ ನನ್ನ ತಂದೆ ತಾಯಿಯ ಆತ್ಮಕ್ಕೆ ಶಾಂತಿ ನೀಡಲೇಬೇಕು. ಲೇ ತಮ್ಮ, ನಮ್ಮ ಪ್ರಿಯಾಂಕಾ ಅಮ್ಮವರು ದೇವ್ರಿಗೆ ಬರೋಕಂತಾರ, ಸ್ವಲ್ಪ ದೂರ ಸಿಡ್ನಿಲ್ಲಲೇ. ನೋಡು, ದೇವರ ಗುಡಿಗೆ ಬರೋವರೆಷ್ಟೋ ಹೋಗೋವರೆಷ್ಟು. ಈ ದೇವರ ದರ್ಶನ ತೆಗೆದುಕೊಳ್ಳಲಿಕ್ಕೆ ನಾನೇನು ಅಡ್ಡಿ ಮಾಡುತ್ತಿಲ್ಲಲ್ಲ. ಬೇಕಾದರೆ ನೀವು ಒಳಗೆ ಹೋಗಬಹುದು. ಯಾವನ ನೀನು ಬಿಕಾರಿ, ನಮಗೆ ಎದುರಾಗಿ ಮಾತನಾಡುತ್ತೀಯ? ನಿಮ್ಮಂತವರ ಮುಖ ನೋಡಿದರೆ ನಮಗೆ ಅಪಶಕನವಾದಂತೆ. ನಿಲ್ಲೋ ಬಿಕಾರಿ ರಾಸ್ಕಲ್. ಮಿಟಿಗಳಾಡಿ ಹೆಣ್ಣೆ, ನಿನ್ನ ನಾಲಿಗೆಯನ್ನು ಬಿಗಿ ಹಿಡಿತದಲ್ಲಿ ಇಟ್ಟುಕೊಂಡು ಮಾತನಾಡು. ಜಲ ಒಂದೇ, ಜುಲ ಒಂದೇ, ನಡೆನಾಡುವ ನೆಲ ಒಂದೇ ಎಂದು ಶಿವಶರಣರು ಸಾರಿ ಹೇಳಿದ್ದಾರೆ. ಯಾರಾದರೇನು ಈ ದೇವರ ಮುಂದೆ ಎಲ್ಲರೂ ಸರಿ ಸಮಾನರೇ. ಯೋ ರಾಸ್ಕಲ್, ಯಾರೋ ಸರಿ ಸಮನರು? ಯಾವ ಕುಲದವನು ಬಿಕಾರಿ ವಂಶದವನಾಗೆ ಕಾಣುತ್ತಿದ್ದಾನೆ? ಲೇ ಶ್ರೀಮಂತಿಗೆ ಜಂಬದ ಕೋಳೆ, ಆ ಭಗವಂತ ಸೃಷ್ಟಿ ಮಾಡಿದ ಈ ಮಾನವ ಕುಲದಲ್ಲಿ 2 ಜಾತಿ, ಒಂದು ಗಂಡು ಒಂದು ಹೆಣ್ಣು. ಇದನ್ನು ಅರಿಯದೆ ನನ್ನ ಯಾವ ಅಂಶವದೆಂದು ಚುಚ್ಚಿ ಮಾತನಾಡುವೆಯಾ? ಅದು ನೀನು ಕಲಿತವಳಾಗಿ ಇಂತಹ ಮಾತು ಬರಲೇಬಾರದು. ರೀ ಮಿಸ್ಟರ್, 2 ಜಾತಿ
ಹೌದು, ಆದರೆ ಶ್ರೀಮಂತರು ಬಡವರು ಅನ್ನುವ ಮನವರಿಕೆ ಇಲ್ಲವೇನೋ ನಿನಗೆ ಮೂರ್ಖ? ಶ್ರೀಮಂತಿಗೆ ದರ್ಬಾರದಿಂದ ಉಬ್ಬಿದ ಹೆಣ್ಣೆ, ಶ್ರೀಮಂತರು ಬಡವರು ಎಂದು ಒತ್ತಿ ಒತ್ತಿ ಹೇಳುತ್ತಿರುವೆಲ್ಲ. ಶ್ರೀಮಂತರು ಹೊಟ್ಟಿಗೆ ಅನ್ನವನ್ನು ಬಿಟ್ಟು ಬೇರೇನಾದರೂ ತಿನ್ನುತ್ತಾರೆ ಹೇಳು? ಹಾಗಿದ್ದರೆ ಕೊಡುತ್ತೇನೆ ನಿನ್ನ ಮಾತಿಗೆ ಬೆಲೆ. ಯು ರಾಸ್ಕಲ್, ನಿನ್ನದು ಮಾತು ತುಂಬಾ ಅತಿಯಾಗುತ್ತಿದೆ. ರೀ ಜಗಪತಿ ಅವರೇ, ನಾನು ಯಾರು ಎಂಬುದನ್ನು ಇವನಿಗೆ ತಿಳಿಸಿ ಹೇಳಿ. ಈ ಕೋತಿಗೆ ನನ್ನ ಸ್ಟ್ಯಾಂಡರ್ಡ್ ಏನೆಂಬುದನ್ನು ತಿಳಿಸಿ ಹೇಳಿ. ಲೇ 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 ತಮ್ಮ ಸೂರ್ಯ, ಇವ್ರೀಗ ಯಾರಂತ ತಗೊಂಡಿ? ಈ ಸುತ್ತು 20 ಹಳ್ಳಿಗೆ ಸಿಂಹ ಸ್ವಪ್ನ ಎಣಿಸಿಕೊಂಡಿರುವ ನಮ್ಮ ತಿಲ್ಲರ ಸಾವುಕಾರನ ಏಕೈಕ ಒಬ್ಬಾಕಿ ತಂಗ್ಯಮ್ಮ ಪ್ರಿಯಾಂಕಾ ಅಂತ. ತಪ್ಪಾಯ್ತು ಅಂದ ಕ್ಷಮೆ ಕೇಳಿಕೋ ಮಗ. ಏನು ನಾನು ಕ್ಷಮೆ ಕೇಳಬೇಕೆ? ಹೆಣ್ಣಾದ ಬಳಿಕ ನಯ ವಿನಯ ಅನ್ನುವುದನ್ನು ಬಿಟ್ಟು ಈ ರೀತಿ ಸೊಕ್ಕಿನಿಂದ ಮಾತನಾಡಿದರೆ ಬಗಳುತ್ತಾರೆ. ಬಗಳು ಅವಳ ನಾಲಿಗೆಯನ್ನು ಕತ್ತರಿಸಿ ಹಾಕಬೇಕಾಗುತ್ತದೆ. ಓಕೆ, ನಾನು ಈ ಊರ ತ್ರಿಲಾರನ ತಂಗಿ ಎಂದು ಅರಿಯದೆ ನನ್ನ ನಾಲಿಗೆ ಕತ್ತರಿಸ್ತೇನೆ ಎಂದು ಬೊಗಳುತ್ತಿರುವೆಲ್ಲ. ನೋಡು, ನನ್ನಣ್ಣನಿಗೆ ಹೇಳಿ ನಿನ್ನ ಕೈ ಕಾಲುಗಳನ್ನು ಕತ್ತರಿಸದೆ ಹೋದರೆ ನನ್ನ ಹೆಸರು ಪ್ರಿಯಾಂಕನೇ ಅಲ್ಲ. ಇದು ನಾನು ಮಾಡುತ್ತಿರುವ ಚಾಲೆಂಜ್. ನಿಮ್ಮಣ್ಣನಂತವರನ್ನು ಸಾಕಷ್ಟು ಜನ ನೋಡಿದ್ದೇನೆ. ಅವನೊಬ್ಬ ಜುಜುಬಿ ಚುತ್ಯಾನನ ಮಗ. ನೀನು ಸೊಕ್ಕಿನ ಹೆಣ್ಣೆ. ಏನಂದ್ಯೋ ಬಡವ? ನನ್ನ ಅಣ್ಣನಿಗೆ ಹೀಯಾಳಿಸಿ ಮಾತನಾಡುತ್ತೀಯ, ನನಗೆ ಸೊಕ್ಕಿನ ಹೆಣ್ಣೆ ಎಂದುತ್ತೀಯ. ನಿನ್ನ ಬಳೆ ತೊಟ್ಟ ನಿನಗೆ ಇಷ್ಟೊಂದು ಪದವಿಗೆ ಬೇಕಾದರೆ ಇನ್ನು ಈ ಮೀಸೆ ಒತ್ತಿರೋ ಗಂಡು ನನಗೆ ಎಷ್ಟಿರಬೇಡ. ನೀವೊಂದು ಹೆಣ್ಣು ಎಂದು ತಿಳಿದು ಸುಮ್ಮನೆ ಬಿಡುತ್ತಿದ್ದೇನೆ. ಇದೇ ತರ ಯಾವನಾದರೂ ಗಂಡಸು ಕೈ ಎತ್ತಿದರೆ ಎತ್ತಿದ ಕೈಯನ್ನೇ ಕತ್ತರಿಸಿ ಬಿಡುತ್ತಿದ್ದೆ. ಹುಷಾರ್. ಅದು ಏನೋ ಅಂತಾರಲ್ರಿ, ಹೆಂಗಸರು ಬುದ್ಧಿ ಮಣ್ಕಾಲ್ ತೆಳಗ ಅಂತ. ಇದಕ್ಕೆ ನೋಡ್ರಿ ಅನ್ನದ ಅಲ್ರಿ, ಹರಿಯದ ಹುಡುಗರಿಗೆ ಹಿಂಗೆಲ್ಲ ಮಾತಾಡ್ತಾರೆ, ಬಿಡ್ತಾರೇನ್ರಿ ಇವ್ರ? ಅಮ್ಮಾರ, ಈ ಮಗನಿಗ ಬುದ್ಧಿನ ಕಲಿಸ್ತೀನಿ ನೋಡ್ರಿ. ಹೋಗೋಣ ನಾವು. ನನ್ನ ಅಣ್ಣನಿಗೆ ಹೇಳಿ ನಿನ್ನ ಮೈ ಚರ್ಮವನ್ನು ಸುಲಿಸಿಲ್ಲ ಅಂದರೆ ನಾನು ನಮ್ಮಪ್ಪನಿಗೆ ಹುಟ್ಟಿದ ಮಗಳಲ್ಲ. ಇಟ್ ಈಸ್ ಮೈ ಚಾಲೆಂಜ್. ಗುಡ್ ಬೈ. ಹೋಗಲೇ ನೀತಿಗೆಟ್ಟ ಹೆಣ್ಣೆ. ನಿಮ್ಮಂಥವರಿಗೆ ಎಷ್ಟು ನೋಡಿಲ್ಲ. ನಿಮ್ಮಂಥ ಹೆಣ್ಣುಗಳನ್ನು ಹೇಗೆ ಬುದ್ಧಿ ಕಲಿಸಬೇಕೆಂದು ನನಗೆ ಚೆನ್ನಾಗಿ ಗೊತ್ತಿದೆ. ನಿಮ್ಮಂಥ ಹೆಣ್ಣುಗಳನ್ನು ಎಷ್ಟು ನೋಡಿಲ್ಲ ನನಗೆ. ಅದು ಈ ಸೂರ್ಯನಿಗೆ ಚಾಲೆಂಜ್ ಮಾಡುತ್ತೀಯಾ? ಮಾಡು, ಆಮೇಲೆ ನೋಡು ಈ ಸೂರ್ಯನನ್ನು. ರೇಖಾ, 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 ಯಾಕೆ ಸ್ವಾಮಿ, ಏನಾಯ್ತು? ರೇಖಾ, ನಮ್ಮ ತಂದೆ ತಾಯಿ ತೀರಿಕೊಂಡ ಮೇಲೆ, ನನ್ನ ಚಿಕ್ಕ ತಮ್ಮ ಚಂದ್ರ ಕಳೆದುಕೊಂಡ ಮೇಲೆ, ಹೀಗಿದ್ದ ಈ ನನ್ನ ತಮ್ಮ ಸೂರ್ಯನನ್ನು ತುತ್ತಿಟ್ಟು ಉಣಿಸಿ ತಿನಿಸಿ ದೊಡ್ಡವನಾಗಿ ಬೆಳೆಸಿದ್ದೇನೆ. ಮುದ್ದ ಮನದ ನನ್ನ ತಮ್ಮ ಸೂರ್ಯನನ್ನು, ನಿನ್ನ ಮೈದನನ್ನು ನಿನ್ನ ಹೊಟ್ಟೆಯ ಮಗನೆಂದು ತಿಳಿದುಕೊಂಡು ಅವನನ್ನು ಜೋಪಾನ ಮಾಡೋದು ನಿನ್ನ ಕರ್ತವ್ಯ. ಸ್ವಾಮಿ, ಆ ಜಗನ್ಮಾತೆಯ ಆಣೆಯಾಗಿ ಹೇಳುತ್ತೇನೆ, ಆ
ಸೂರ್ಯ ನನ್ನ ಮೈದುನನಲ್ಲ. ಅಂದರೆ ಅಂದರೆ ಅವನು ನನ್ನ ಸ್ವಂತ ಮಗನಂತೆ ಇದ್ದಂತೆ ಸ್ವಾಮಿ. ರೇಖಾ, ಅದು ಯಾವ ಜನ್ಮದ ಪುಣ್ಯವೋ ಏನು? ನೀನು ನನಗೆ ಹೆಂಡತಿಯಾಗಿ ಸಿಕ್ಕಿದ್ದು ನನ್ನ ಏಳೇಳು ಜನ್ಮದ ಪುಣ್ಯ. ನೀನು ನನಗೆ ಬರೀ ಹೆಂಡತಿ ಅಲ್ಲ, ನನ್ನ ಬಾಳ ಗಗನದ ಧ್ರುವ ತಾರೆ. ಸಾಕು ಸಾಕು, ಈ ನಿಮ್ಮ ಸಿಹಿಯಾದ ಮಾತುಗಳನ್ನು, ಈ ನಿಮ್ಮ ಕವಿಯ ಸಾಹಿತ್ಯದಲ್ಲಿ ನೀವು ಪ್ರೇಮದ ಕೋಟೆಯನ್ನೇ ಕಟ್ಟಿದಿರಿ ಎನಿಸುತ್ತೆ. ಈ ಹಿಂದಿನ ಕಲ್ಪನೆಯಲ್ಲಿ ನೀವು ಕವಿಗಳಾಗಿ ಹುಟ್ಟಿದರೆಂದು ನನ್ನ ಭಾವನೆಯಾಗುತ್ತಿದೆ. ಅಂದಾಗ ಈಗ ಮನೆಯಲ್ಲಿ ನನಗೆ ಕೆಲಸವಿದೆ. ಇನ್ನು ಏನು ನಿಮ್ಮ ಸಮಾಚಾರ? ರೇಖಾ, ಸುಂದರವಾದ ಬಾಳಿನಲ್ಲಿ ರೆಕ್ಕೆ ಬಿಚ್ಚಿ ಹಾರಾಡುವ ಹಕ್ಕಿಗಳ ಹಿಂಡು ಎಷ್ಟು ಚಂದ. ಹಾರಾಡುವ ಹಕ್ಕಿಗಳ ಹಿಂಡಿನಲ್ಲಿ ಒಂದು ಹಕ್ಕಿಯ ರೆಕ್ಕೆ ಕತ್ತರಿಸಿ ತೆಳಗೆ ಬಿದ್ದರೆ ಹಾರಾಡುವ ಹಕ್ಕಿಗಳಿಗೇನು ಗೊತ್ತಾಗಬೇಕು? ಅದರಂತೆಯೇ ಈ ಮಾನವನ ಜನ್ಮವು ಕೂಡ ಬಡತನ ಸಿರಿತನ ಎಲ್ಲ ಒಂದೇ ಎಂದು ಅರಿತುಕೊಂಡು ನಡೆಯಬೇಕು. ಆಹಾ, ಇಂದು ನನಗೆ ಸಾರ್ಥಕವಾಯಿತು ಈ ನನ್ನ ಜನ್ಮ. ನೀವು ನನ್ನ ಪತಿಯಾಗಿ ಸಿಕ್ಕಿದ್ದು ನನ್ನ ಪುಣ್ಯ. ಅಂದ ಹಾಗೆ ಆ ಎತ್ತುಗಳನ್ನು ನೀವು ತೆಗೆದುಕೊಂಡು ಹೊಲಕ್ಕೆ ಹೋಗಿ, ನಾನು ನಿಮಗೆ ಬುತ್ತಿ ತೆಗೆದುಕೊಂಡು ಹೊಲಕ್ಕೆ ಬರುತ್ತೇನೆ. ಹಾಗಾದರೆ ಇಂದು ನನ್ನ ಜೊತೆ ಹೊಲದಲ್ಲಿ ಕೆಲಸ ಮಾಡಲು ಪಾಲುಗಾರ್ತೆ ಆದಂಗಾಯ್ತಲ್ಲವೇ? ಹೌದರಿ, ಪತಿಯ ಸೇವೆ ಮಾಡುವುದು ಸತಿಯಾದ ನನ್ನ ಕರ್ತವ್ಯ ಅಲ್ಲವೇನ್ರಿ? ರೇಖಾ, ಹೊಲಕ್ಕೆ ಹೋಗಲು ಯಾಕೋ ಮನಸ್ಸೇ ಬರುತ್ತಿಲ್ಲ. ಯಾಕೆ ಸ್ವಾಮಿ, ಏನಾಯ್ತು? ಬೇಗನೆ ಮುತ್ತಿ ತಟ್ಟಿ ಆಡು ಆಟ ಎಂದು ಅದಕ್ಕೆ ನಿನ್ನ ಮಧುರ ಕಂಠದಿಂದ ಒಂದು ಇಂಪಾದ ಗೀತೆಯನ್ನು ಕೇಳಬೇಕನ್ನಿಸ್ತಿದೆ. ಒಂದು ಗೀತೆಯನ್ನು ಹಾಡೆ ರೇಖಾ. ಯಾಕೆ ಸ್ವಾಮಿ, ಏನೆಂದು ಹೇಳ್ತಿದ್ದೀರಾ ನೀವು ಅಂತ? ಬೇಗನೆ ಮುತ್ತಿ ಆಡು ಆಟ ಎಂದು ಅದಕ್ಕೆ ನಿನ್ನ ಮಧುರ ಕಂಠದಿಂದ ಬರಲಿ ಒಂದು ಇಂಪಾದ ಗೀತೆಯನ್ನು. ನಿಮ್ಮ ಜೊತೆ ನಾನು ಹಾಡಲು ನಾನೇನು ಗಾಂಧರ್ವ ಮಗಳೆಂದು ತಿಳಿದುಕೊಂಡಿದ್ದೀರಾ? ರೇಖಾ, ಗೀತೆಗೆ ಗಂಧರ್ವ ಬೇಕಿಲ್ಲ. ಓಹೋ, ನೀವು ಬಲು ತುಂಬಾ ತುಂಟರು ಎಂದು ಅನಿಸುತ್ತಿದೆ. ಈ ತುಂಟನ ಮನ ತಣಿಸಲು ಬಂದ ನೀನೇ ನನ್ನ ಶೃಂಗಾರ ದೇವತೆ. ಹೌದಾ ನನ್ನ ರಾಜ? ಹತ್ತಿರ ಬನ್ನಿ. ಅರೇ, ಮುತ್ತು ಕೊಡಬೇಕಾ? ನಾಚಿಕೆನಾ? ಬಳಿ ಬಂದು ಸಿಹಿ ಮುತ್ತು ನೀರು ಸಿಹಿ ಮುತ್ತಿನ ಕಾಣಿಕೆ ನೀ ಬಾರೆ ನನ್ನ ಸನಿಗಗೆ ನನ್ನ ಒಡತಿ ಗೆಳತಿ ನನ್ನ ಒಡತಿ ಎಲ್ಲ ಬಾಳಿಗೆ ಬೆಳಗಾದೆನಿ ಎಲ್ಲ ಉಸಿರಿಗೆ ಉಸಿರಾದೆನಿ ನೀನು ಸಿಹಿ ಮುತ್ತಿನ ಕಾಣಿಕೆ ಈ ಬಾರೆ ನನ್ನ ಸನಿಗಕ್ಕೆ ಸಿಹಿ ಮುತ್ತಿನ ಕಾಣಿಕೆ ಈ ಬಾರೆ ನನ್ನ ಸನಿಗಕ್ಕೆ
ಸನಿಗಕ್ಕೆ ಸಿಹಿ ಮುತ್ತಿನ ಕಣ್ಣಿಗೆ ಈ ಬಾರೆ ನನ್ನ ಸನಿಗಕ್ಕೆ ಇನ್ನೊಂದು ಸಿಹಿಮುತ್ತನ್ನು ಕೊಡುವಿಯಾ ಬಾಲ ಪಯಣಕ್ಕೆ ಜೊತೆಯಾದೆನಿ ಪ್ರೇಮದ ಕವಿಕಲ್ಪನೆ ಈ ಬಾಲ ಪಯಣಕ್ಕೆ ಜೊತೆಯಾದೆನಿ ಎಲ್ಲಲವೇ ಜಗತ್ತುವೆ ಬಳಿ ಬಂದು ಸಿಹಿ ಬುಲ್ಲು ನೀರು ಸಿಹಿ ಮುತ್ತಿನ ಕಾಣಿಗೆ ಈ ಬಾರೆ ನನ್ನ ಸನಿಗಕ್ಕೆ ಸಿಹಿ ಮುತ್ತಿನ ಕಾಣಿಗೆ ಈ ಬಾರೆ ನನ್ನ ಸನಿಗಕ್ಕೆ ನೋಡಿ, ಇವಾಗಲಾದ್ರೂ ನಿಮ್ಮ ಕೆಲಸ ಆಯ್ತಲ್ಲ, ಈಗಲಾದ್ರೂ ನೀವು ಹೊಲಕ್ಕೆ ಹೋಗಬಹುದಲ್ಲ? ರೇಖಾ, ನಿನಗೆ ಒಂದು ಸಂತೋಷದ ಸುದ್ದಿ. ಏನ್ರಿ ಅದು? ನಾನು ಹೇಳಿದರೆ ನನಗೆ ಕಾಣಿಕೆ ಏನು ಕೊಡುತ್ತೀಯಾ? ರೀ, ನಿಮಗೆ ಯಾವಾಗಲೂ ನೋಡಿದ್ರು ಬರೀ ಹುಡುಗಾಟನೇ. ಅದೇನೆಂದು ಸ್ವಲ್ಪ ಬಿಡಿಸಿ ಹೇಳಿ. ರೇಖಾ, ನಾಳೆ ನಿಮ್ಮ ತಂದೆಯವರ ಹುಟ್ಟುಹಬ್ಬ ಅಲ್ಲವೇ? ಅದಕ್ಕೆ ನೀನು ನಾಳೆ ನಿಮ್ಮ ಊರಿಗೆ ಹೋಗಲು ಸಿದ್ಧಳಾಗು. ಓ, ನನ್ನ ತಂದೆಯವರ ಹುಟ್ಟುಹಬ್ಬ ಅಲ್ಲವೇ? ಅಲ್ಲರಿ, ನಾನು ಮರ್ತೇ ಬಿಟ್ಟಿದ್ದೆ. ಅಂದ ಹಾಗೆ ನಾನು ಸೂರ್ಯನನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗ್ತೀನಿ ರೀ. ರೇಖಾ, ಸೂರ್ಯ ಬಂದರೆ ನಿನಗೆ ಅಷ್ಟೊಂದು ಸಂತೋಷವೇ? ಹೌದು ರೀ, ಅವರು ನಮ್ಮ ತವರು ಮನೆಗೆ ಯಾವತ್ತೂ ಬಂದಿಲ್ಲ. ಅದಕ್ಕೋಸ್ಕರ ನೀವು ಬೇಡ ಅಂತ ಮಾತ್ರ ಹೇಳಬೇಡ್ರಿ. ಆಯ್ತು ರೇಖಾ, ಅಂದ ಹಾಗೆ ಈ ವರದಕ್ಷಿಣೆ ಎನ್ನುವ ಮನುಷ್ಯನ ಪ್ರಾಣ ಹಿಂಡುವ ಒಮ್ಮದ ಅಂಕುಶ ಅಲ್ಲವೇ? ಹೌದು ರೀ, ಈ ವರದಕ್ಷಿಣೆ ಎಂಬುದಕ್ಕೆ ಈ ಪುರಾಣದ ಪಂಡಿತರು ಅದಕ್ಕಂತ ಎಲ್ಲ ವಾಕ್ಯವನ್ನು ಮಾಡಿದ್ದಾರೆ. ಅದಕ್ಕೆ ಹೆದರುವಂಥದ್ದು ಏನೂ ಇಲ್ಲ ರೀ, ಏನೂ ಇಲ್ಲ. ಹೌದು ರೇಖಾ, ಸತಿಪತಿಗಳ ದಾಂಪತ್ಯ ಜೀವನವು ಸಿಹಿ ಸಕ್ಕರೆ ಆಗಿ ಸಾಗಿದ್ದಾಗಲೇ ಅದರ ಮಹತ್ವ ಏನೆಂದು ಅರ್ಥ ಆಗೋದು. ಹೌದು ರೀ, ಸತಿಪತಿಗಳಾದ ಮೇಲೆ ಅವರಿಗೆ ಏನೇ ಕಷ್ಟ ಬಂದರೂ ಜೊತೆಯಲ್ಲಿ ಇದ್ದುಕೊಂಡು ಜೀವನ ಮಾಡಿದರೆ ಅದಕ್ಕೆ ಒಂದು ಬೆಲೆ ಸಿಗುತ್ತದೆ ರೀ, ಬೆಲೆ ಸಿಗುತ್ತದೆ. ಆಯ್ತು, ನೀವಿನ್ನು ಹೊಲದ ಕೆಲಸಕ್ಕೆ ಹೋಗ್ತೀರಾ? ರೇಖಾ, ಇದೇ ಸಂತೋಷದಲ್ಲಿ ಇನ್ನೊಂದು 20 ಗೀತೆಯನ್ನು ಹಾಡಬಾರದೆ? ಹೌದಾ ನನ್ನ ರಾಜ, ಹಾಡುತ್ತೇನೆ, ಹಾಡ್ತೀನಿ ಆಯ್ತಾ? ಬಂದೆಯ ಬಾಳಿನ ಬೆಳಕಾಗಿ, ಬಂದೆಯ ಪ್ರೇಮದ ಸಿರಿಯಾಗಿ, ನನಗಾಗಿ ನನ್ನ ಜೊತೆಯಾಗಿ, ನನಗಾಗಿ ನನ್ನ ಜೊತೆಯಾಗಿ, ಹೃದಯ ಬಾಲಿನ ಬೆಳಗಾಗಿ, ಹೃದಯ ಪ್ರೇಮದ ಸಿರಿಯಾಗಿ, ನನಗಾಗಿ ನನ್ನ ಜೊತೆಯಾಗಿ, ನನಗಾಗಿ ನನ್ನ ಜೊತೆಯಾಗಿ. ಪ್ರೀತಿಯ
ಅದ್ಭುತ ಆನಂದ ತಂದೆಯ ಬಾಳಿನ ಬೆಳಗಾಗಿ ತಂದೆಯ ಪ್ರೇಮದ ಸಿರಿಯಾಗಿ ಸೂರ್ಯನು ಕಂಡಾಗ ಅರಳಿನ ಗುಬಗಾಗಿ ಈ ಮಗನೇ ನಾಲ್ಕು ಹೊತ್ತಿಗಾಗಿ ಜಾಣೆ ನುಡಿಗಳು ಹೀಗೆ ಸುರಗಳು ಕಾಗದ ಪ್ರೇಯಸಿರಾಣಿ ಕಾಗದ ಪ್ರೇಯಸಿರಾಣಿ ತಂದೆಯ ಬಾಳಿನ ಬೆಳಗಾಗಿ ತಂದೆಯ ಪ್ರೇಮದ ಸಿರಿಯಾಗಿ ನನಗಾಗಿ ನನ್ನ ಜೊತೆಯಾಗಿ ನನಗಾಗಿ ನನ್ನ ಜೊತೆಯಾಗಿ ಕೇಳುವರಾನೆಲ್ಲವಂತಿ ಕಾಲಿನಲ್ಲಿ ದೇವತೆಯಲ್ಲದೆ ನೀನಲ್ಲಿ ಬಲ್ಲದೆ ತಂದೆಯ ಮಾಲಿನ ಬೆಳಗಾಗಿ ತಂದೆಯ ಪ್ರೇಮದ ಸಿರಿಯಾಗಿ ನನಗಾಗಿ ನನ್ನ ಜೊತೆಯಾಗಿ ನನಗಾಗಿ ನನ್ನ ಜೊತೆಯಾಗಿ ಲ ಲ ಲ ಲ ಲ ಲ ಬಂದ ಶುಚಿಗೊಂಡು ಬಂದ ಮುಂಚೆ ಚಲ್ಲು ಜಗದೈ ಬಂದು ಗಂಡ ಜಂಗ ಕೈಗ ಇರಲಿ ನಿನ್ನ ಸಂಗ ಬಾರೋ ಬಾರೋ ನನ್ನ ರಾಜ ಇವ ಧೀರನೇ ಇವ ಶೂರನೇ ಶಂಭುವಿಗ ವಿಗೆ ಹುಗೆ ಇದೇನಪ್ಪ ಕಳನಾಯಕನ ಬಾಯಲ್ಲಿ ಸೋಗ್ತಾ ಬರ್ತಾ ಇದೆ ಸಂಸ ಪಡ್ತಾ ಇದ್ದೀರಾ ಜಗದಲ್ಲಿ ಅನ್ಯಾಯ ಟಾಸ ಹೆಚ್ಚಾದಾಗ ಅಧರ್ಮ ಕಂಡು ಬರುವಾಗ ನಮ್ಮಂತ ಕಳನಾಯಕರದ ಬಾಳಿಕೆ ಹೆಚ್ಚಾದಾಗ ದೇವರು ಯಾವುದೋ ಒಂದು ರೂಪದಲ್ಲಿ ಹುಟ್ಟಿ ಬರ್ತಾನಂತ ಆದರೆ ಇದು ಕಲಿಯುಗ ತಲೆ ಇರುವರ ಕಲಿಯುಗ ತಲೆ ತೆಗಿಯುವರ ಕಲಿಯುಗ ತಲೆ ಹಿಡುಕೋರ ಕಲಿಯುಗ
ಅಂದಾಗ ದೇವರು ಹುಟ್ಟೋದಂದರೇನು? ನಮ್ಮಂತ ಕಳನಾಯಕರಾದ ಬಾಳಿಕೆ ಸಾಧಗೆ ಅಂದ್ರು. ಐದು ವರ್ಷಕ್ಕೊಮ್ಮೆ ಚುನಾವಣೆ ಬಂದರೆ ಸಾಕು, ನಿಮ್ಮ ಮನೆ ಮುಂದೆ ನಿಂತು ಬಹುತ್ತು ಭಿಕ್ಷಾ ದೇವಿ ಅಂತ ಭಿಕ್ಷೆ ಬೇಡ್ತೀವಿ. ತಿನ್ನಕ ಕೂಳಿರಂತಲ್ಲ, ನೀವು ನೀಡೋ ಒಂದೇ ಒಂದೇ ಓಟಿನ ಆಸೆಗಾಗಿ ಬಣ್ಣ ಬಣ್ಣದ ಮಾತಾಡ್ತೀವಿ, ಇಲ್ಲ ಸಲದ ಕಥೆಗಳು ಕಟ್ತೀವಿ, ತಿನ್ನಕ್ಕೆ ಹೆಂಡನು ಕೊಡ್ತೀವಿ, ಕುಡಿಯಕ್ಕೆ ಹೆಂಡನು ಕೊಡ್ತೀವಿ. ಪ್ರಸಂಗ ಬಿದ್ರ ಮಗ್ಲಗ ಹೆಣ್ಣು ಕೊಡ್ತೀವಿ. ಹೇಗಾದ್ರೂ ಮಾಡಿ ಓಟ್ ಕಿತ್ಕೊಂತೀವಿ. ಆಮೇಲೆ ಒಂದಲ್ಲ ಎರಡಲ್ಲ ಐದು ವರ್ಷ ಗುಂತೀವಿ, ಗುಂತ್ಕೊಳಕಬೇಕು. ಇದು ನಮ್ಮಂತ ರಾಜಕೀಯಕ್ಕೆ ರಾಜಕಾರಣ ಲೆಕ್ಕಾಚಾರ. ನಿಮಗೂ ಅರ್ಥ ಆಗಲ್ಲ, ಅರ್ಥ ಆಗೋ ನಮ್ಮಂತ ಶ್ರೀಮಂತರು ಬಿಡೋದು ಇಲ್ಲ. ಹೇ ಬ್ರಹ್ಮ, ಈ ಭೂಮಿಯ ಮೇಲೆ ಒಂದು ಹೆಣ್ಣು ಸೃಷ್ಟಿ ಮಾಡಿದಿ. ಆ ಹೆಣ್ಣಿಗೆ ಆದಿಶಕ್ತಿ, ಮಹಾಶಕ್ತಿ, ದುರಾಸಕ್ತಿ ಅಂತ ಹೆಸರಿಟ್ಟೆ. ಹೆಣ್ಣಿನಿಂದಲೇ ಜನನ, ಹೆಣ್ಣಿನಿಂದಲೇ ಮರಣ. ನಾನು ನನ್ನ ಮಕ್ಕಳಿಗೆಲ್ಲ ನನ್ನ ನಾಟಕವನ್ನು ದಾರಿ ಆಗಬೇಕು. ಪ್ರೀತಿ ಪ್ರೇಮ ಅಂತ ತಲೆ ಕೆಡಿಸುವ ಹುಚ್ಚು ಹುಡುಗರಿಗೆ ನನ್ನ ಪಾತ್ರವನ್ನು ದಾರಿ ಆಗಲೇಬೇಕು. ಇದೇ ಈ ಶ್ರೀಮಂತ ಥ್ರಿಲ್ಲರ್ ಬಲವಾದ ಛಲ. ಈ 20 ಒಳಗೆ ನಾಯಕನಾದ ಈ ಶ್ರೀಮಂತ ಥ್ರಿಲ್ಲರ್ ಹೊಸ ಕಿತ್ತಿಟಲ್ಲ ಪ್ರಳಯ. ನಾನು ಕೈ ಎತ್ತಿದರೆ ಗಡ ಗಡನ್ನು ನಡುಗುವ ಪರಮಾತ್ಮನ ಕೂಡ. ಇನ್ನು ಈ ಸಾಮಾನ್ಯ ಜನರ ಗತಿಯೇನು? 30 ವರ್ಷಗಳ ಹಿಂದೆ ನರಸಾಪುರ ನರಸವನ್ನು ಕೊಲೆ ಮಾಡಿದೆ. ನಿನ್ನ ತಂದೆ ಕಣ್ಣಾರೆ ಕಂಡು ಸಾಕ್ಷಿ ಹೇಳಲು ಮುಂದೆ ಬಂದಾಗ ದುರ್ಗಮ್ಮದೇವಿ ಜಾತ್ರೆಯಲ್ಲಿ ನಿನ್ನ ತಂದೆ ಮುಖಕ್ಕೆ ಎಸಿಟ್ಟು ಹಾಕಿ ನಿನ್ನ ತಾಯಿ ಹಸಿಲ ಗಡಿಸಿ ನಿನ್ನ ತಂದೆ ತಾಯಿಯರನ್ನು ಕೊಲೆ ಮಾಡಿದೆ. ನಿನ್ನ ತಂದೆ ತಾಯಿ ಕೊಲೆಸಯ್ಯ ಆ ಪೂಜಾರಿ ಸಿದ್ದರಾಮನಿಗೆ ಮಾತ್ರ ಗೊತ್ತು. ಅವನ ಬಿಟ್ಟರೆ ಮತ್ತಾರಿಗೂ ಗೊತ್ತಿಲ್ಲ. ಅಂದಿನಿಂದ ಹಿಂದಿನವರೆಗೂ ಆ ಸಿದ್ದರಾಮ ಸುಳಿಯೇ ಸಿಕ್ಕಿಲ್ಲ. ಒಂದು ವೇಳೆ ಅವನ ಸುಳಿಯ ಸಿಕ್ಕರೆ ಅವನು ಕೂಡ ಕೈಲಾಸಕ್ಕೆ ಪಾರ್ಸಲ್ ಮಾಡುವುದೇ. ಅಂತಾಗಲ ನನಗೆ ನಮ್ಮ ಶಾಂತಿ. ಜಗಪತಿ, ಅಣ್ಣ ಅಣ್ಣ. ಯಾಕಮ್ಮ ಪ್ರಿಯಾಂಕಾ ಕೋಪದಲ್ಲಿ ಬಂದಂತೆ ಕಾಣುತ್ತದೆ? ಈ ಊರಿನಲ್ಲಿ ಒಂದು ಕಾಗೆ ಗೂಡು ಕಟ್ಟಬೇಕಾದರೆ ನಮ್ಮ ಪರ್ಮಿಷನ್ ಇಲ್ಲದೆ ಯಾವ ಹಕ್ಕಿಯೂ ಸುಳಿಯಲಾರದು. ಅಂಥದ್ರಲ್ಲಿ ಇಂದು ಈ ನಿನ್ನ ತಂಗಿಗೆ ಮಾನ ಮರ್ಯಾದೆಯೆಲ್ಲ ಹಾಳಾಗಿ ಹೋಯ್ತಣ್ಣ ದೇವಸ್ಥಾನದಲ್ಲಿ. ಲೇ ಜಗಪತಿ, ಏನಲ್ಲೇ ನನ್ನ ತಂಗಿ ಹೇಳ್ತಿರೋ ಮಾತು ಧನ್ಯಾರ ಅಮ್ಮರು ಹೇಳೋ ಮಾತು 100ಕ್ಕೆ 100 ಅಷ್ಟನೇ ಕರೆ ಐತ್ರಿ ಅಪ್ಪ. ಲೇ ಕೂಳ್ ನನ್ನ ಮಗನೇ, ಏನಾಯ್ತು ಅಂತ ಸರಿಯಾಗಿ ಬಿಡಿಸಿ ಹೇಳು. ಇಲ್ಲದಿದ್ದಾರೆ ಜಾಡ್ಸಿ ಓದಿಬೇಕಾಗುತ್ತದೆ. ಅಣ್ಣ,
ಸುಮ್ಮನೆ ಅವನ ಮೇಲೆ ನಿನ್ನ ದರ್ಪ ತೋರಿಸಿದರೆ ಏನಾಯಿತು? ಇದೇ ದರ್ಪ ಆ ತಿರುಕನ ಮೇಲೆ ತೋರಿಸಿದರೆ ನನ್ನ ಮನಸ್ಸಿಗೆ ಆಗ ಶಾಂತಿ. ಯಾರಮ್ಮ ಆ ತಿರ್ಕ? ಏನಂದ ಹೇಳು. ಅವನನ್ನು ನನ್ನ ಮನೆಗೆ ದರ ದರ ನಡೆದು ತಂದು ಅವನ ಮೈ ಚರ್ಮವನ್ನು ಸುಲಿದು ನಿನ್ನ ಕಾಲಿಗೆ ಚಪ್ಪಲನ್ನು ಮಾಡಿಸಿಕೊಡ್ತಾನೆ. ರೀ ದನ್ಯಾರ, ಅಮ್ಮಾರು ನಾವು ದೇವಸ್ಥಾನ ಹೋಗಿದ್ದಾಗ್ರಿ ಅಲ್ಲಿ ಆ ಮಗ ಸೂರ್ಯ ಬಂದಿನ್ರಿ. ಯಪ್ಪ ಏನು ಮಾಡಿದಾನಲ್ಲೇ ಆ ಬಡಬಿಕಾರಿ? ಲೇ ತಮ್ಮ ಸೂರ್ಯ, ನಮ್ಮ ಪ್ರಿಯಾಂಕಾ ಅಮ್ಮಾರು ದೇವ್ರಿಗೆ ಬರಕ್ಕೆ ಕುಂತಾರ, ಸ್ವಲ್ಪ ದಾರಿ ಬಿಡು ಅಂದೆ ನೋಡ್ರಿ. ಅಬ್ಬ ಅಷ್ಟಗ ಆ ಮಗ ಏನನ್ಬೇಕ್ರಿ, ಜುಜುಬಿ ಈ ಊರಿನ ತಿಲ್ಲರ್ನ ತಂಗಿ ನಿಮ್ಮ ಮಿನಿಸ್ಟರ್ ಮಗಳಾಗಿದೆ, ಏನು ಮಾಡ್ತಿದ್ರು ಬೇಕಾದ್ರೆ ಅವಳಿಗೆ ಅಲ್ಲೇ ನಿಲ್ಲು ಅಂದಾನ್ರಿ. ಅಪ್ಪ ಏನು ನನ್ನ ತಂಗಿಗೆ ಹೀಗೆ ಬಡಿದಾನೆ ಆ ಬಡಬಿಕಾರಿ ನನ್ನ ಮಗ? ತಿನ್ನಲಕ್ಕೆ ಕೂಳಿಲ್ಲ, ತನ್ನ ಬಾಯಿಗೆ ಬಂದಂತೆ ಬಡಿದಾನೆ ಆ ಹಲ್ಕ ನನ್ನ ಮಗ. ಇನ್ನೇನು ಭಾಳ ಅಂದನ್ರಿ. ಇಷ್ಟ ಅಲ್ಲ, ಆ ನಿಮ್ಮ ತಿಲ್ಲರ ಅವನೊಬ್ಬ ಅಯೋಗ್ಯ ನನ್ನ ಮಗ, ಕಚಡ ನನ್ನ ಮಗ, ತಿರುಬೋಕಿ ನನ್ನ ಮಗ, ಕಚಡ ಕಂತ್ರಿ ಹಂದಿ ನನ್ನ ಮಗ ಅಂದನ್ರಿ. ಕತ್ತೆ ಏನು ನನಗೆ ಈ ರೀತಿ ಅವಮಾನ ಮಾಡಿದಾನೆ ಆ ಬಡ್ಡಿಯ ಮಗ? ಅಷ್ಟೇ ಅಲ್ರಿ, ಇನ್ನು ಭಾಳ ಐತ್ ಬಿಡ್ರಿ. ನಮ್ಮ ಪ್ರಿಯಾಂಕಾ ಅಮ್ಮವ್ರ ಕೈ ಹಿಡಿದು ಜಗ್ಗಿ ತೆಕ್ಕ್ಯಾಗ ಅಪ್ಪಿಕೊಂಡು ಗಲ್ಲ ಕಸ 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 ಮೂತ್ ಕೊಟ್ಬಿಟ್ಟಾನೆ. ಅಷ್ಟ್ರಾಗ ನಂದಲ್ಲಣಿ ತಟ ತಟ ಸುಮಾರು ಬಿಟ್ಟೈತ್ರಿ. ಕ್ಯಾಬೆ ಕುತ್ತೆ ಏನದು? ಬಾಯಾಗಿಲ್ಲ ಜೋಲ್ರಿ. ಅಣ್ಣ, ನಾನು ತಲೆ ಎತ್ತಿ ಮೆರೆಯಬೇಕಾದರೆ ನೀನು ಅವನ ಮೈ ಚರ್ಮವನ್ನು ಸುಲಿದಾಗ ಆಗ ಮಾತ್ರ ನನ್ನ ಮನಸ್ಸಿಗೆ ಶಾಂತಿ. ಅಲ್ಲಿಯವರೆಗೂ ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲ ಅಣ್ಣ, ನೆಮ್ಮದಿ ಇಲ್ಲ. ಸೂರ್ಯ, ಮುಗಿತಲ್ಲ ನಿನ್ನ ಕತೆ. ಎಂದರ ತಿಂದು ಬದುಕುತ್ತಿರುವ ನಿನಗೆ ಎಷ್ಟೊಂದು ಕೊಪ್ಪಿರಬೇಕಾದ್ರೆ ಈ 20 ಅಳಿಗೆ ದೊಡ್ಡ ದಾರಿ ಹಂಚಿಕೊಂಡಿರುವ ನನಗೆ ಅಷ್ಟೇ ಇರಬಾರದು. ಆದಷ್ಟು ಬೇಗ ನಿನ್ನ ಕೊಲೆ ಆಗಲೇಬೇಕು. ಅಂದಾಗಲೇ ನನಗೆ ನೆಮ್ಮದಿ. ಮತ್ತೇನು ದನಕರೇ, ಏನು ಸೀರಿಯಸ್ ಆಗಿ ಮಾತಾಡುವಂತೆ ಕಾಣ್ತಿದ್ದಲ್ಲ, ಏನದು? ಓ ಬಂಡಿ ಕಿಲ್ಲಾರ್ ಬನ್ನಿ. ಆ ಬಡ ಭಿಕಾರಿ ಸಿ ವನ ತಮ್ಮ ಸೂರ್ಯ ನಮ್ಮ ಪ್ರಿಯಾಂಕಳಿಗೆ ಬಾಯಿಗೆ ಬಂದಂತೆ ಬಳಿ ಹೋಗಿದ್ದಾನೆ. ಅವನನ್ನು ಹೀಗೆ ಬಿಟ್ಟರೆ ಮುಂದೆ ನಮ್ಮ ದಾರಿಗೆ ಅಡ್ಡ ಬಂದರೂ ಬರಬಹುದು. ಅದಕ್ಕೆ ಸೂರ್ಯನ ಕೈ ಕಾಲನ್ನು ಕತ್ತರಿಸಾಕು. ಏನು ಈ ಭೂಮಂಡವನ್ನ ಸುಟ್ಟು ಬಸು ಮಾಡುವಂತೆ ಗಂಡು ನೀಡಿರುವಾಗ ಹೀಗೆ ಬಾಯಿಗೆ ಬಂದಂತೆ ಮಗಳು ಹೋಗಿದ್ದಾರೆ ಬಡ ವಿಚಾರಿ. ಅಷ್ಟೇ ಅಲ್ಲ ಕಿಲ್ಲರ್, ನನ್ನ ಕೈ ಹಿಡಿದು ಜಗ್ಗಿ ಅವಮಾನ ಮಾಡಿದಾನೆ ಆ ರಾಸ್ಕಲ್. ಕೇಳಿದ ಕಿಲ್ಲಾರ್ ಈ ಮಾತು. ನಾನು ಕಾಲಿಟ್ಟರೆ ಬರಡ ಭೂಮಿ ಇದ್ರು ಸಹ ಅದು ಬೆಳೆ ತಂದಾಗ ಕೂಲಿ ನಾಲಿ ಮಾಡಿ ಬದುಕುತ್ತಿರುವ ನನ್ನ ಮಗ
ಅವಮಾನದ ಮಾತನಾಡಿದನೆಂದರೆ ಇಡೀ ಕಾಡೂರಿಗೆ ಬೆಂಕಿ ಹತ್ತಿದಾಗೆ. ಆದಷ್ಟು ಬೇಗ ಅವನ ಎದೆಗೆ ಗುಂಡು ಹಾಕಿ ಅವನು ದೇವನು ನಾಯಿಗಳಿಗೆ ಅವನು ಬರಿಸಲೇಬೇಕು. ಧನ್ಯಾರ ಒಳಗಡೆ ಬಂದೂಕ ಐತಿ ತರ್ಲೇನ್ರಿ? ಅಲ್ರಿ ಅಪ್ಪ ಡಮ್ಮೋಗ ತರ್ಲೇನ್ರಿ? ಜಗಪತಿ ಸುಮ್ಮನೆ ಇರು. ಹಾವು ಕಚ್ಚಿದವನು ಕೈಯನ್ನು ಕತ್ತರಿಸಾಕಬಾರದು. ಕತ್ತೆ ಹಾಗೆ ನಾವು ಮುಳ್ಳನ್ನು ಮುಳ್ಳಿಂದಲೇ ತೆಗಿಬೇಕು. ಕಿಲಾರ್ 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 ಆದಷ್ಟು ಬೇಗ ಇದಕ್ಕೊಂದು ತಕ್ಕ ಉಪಾಯ ಹುಡುಕಲೇಬೇಕು. ಧನಿಕರೇ, ಅದಕ್ಕೆ ಯೋಚನೆ ಮಾಡುತ್ತಿರುವೆನು. ನನ್ನ ಗೆಳೆಯ ತನವಲ್ಲಂತಿದ್ದಾನೆ. ಅವನಿಗೆ ನೀವು ಕಂಡು ಮುಚ್ಚಿ 50,000 ಹಣವನ್ನು ಕೊಟ್ಟರೆ ಆ ಸೂರ್ಯನ ಅಂತ್ಯಕ್ರಿಯೆ ಮುಗಿದ ಅಂತ ತಿಳಿದುಕೊಳ್ಳಿ. ಮಿಸ್ಟರ್ ಕಿಲಾರ್, ಆದಷ್ಟು ಬೇಗ ಕೆಲಸ ಮುಗಿಸಲೇಬೇಕು. ಲೇ ಕತ್ತೆ, ಒಳಗಡೆ ಹೋಗಿ ಹಣದ ಸುಟೇಶವನ್ನು ತೆಗೆದುಕೊಂಡು ಬಾ. ಆಯ್ತ್ರಿ ಧನ್ಯಾರ, ಹಿಂಗ ಹೋಗಿ ಹಿಂಗ ಬರ್ತೀನಿ ರೀ. ತಗೊಳ್ರಿ ಅಪ್ಪ ಧನಿ. ತಗೊಳ್ರಿ ಅಪ್ಪ ಧನಿ. ಏನು ಹಾ, ತೆಗೆದುಕೋ ಕಿಲ್ಲರ್. ಬೇಗ ಹೋಗಿ ಆ ತಲ್ವಾಲರಿಗೆ ಈ ಹಣ ಒಪ್ಪಿಸಿ ಕೆಲಸ ಬೇಗನೆ ಮುಗಿಸಿಕೊಂಡು ಬನ್ನಿ. ಆಯ್ತು ಧನಿ, ನಾನು ಬರುತ್ತೇನೆ. ಪ್ರಿಯಾಂಕಾ, ನೀನು ಸ್ವಲ್ಪ ಒಳಗಡೆ ನಡಿ ಅಮ್ಮ. ಸರಿ ಆಯ್ತು ಅಣ್ಣ. ಹುತ್ತಿನಲ್ಲಿ ಅಡಗಿದ ಕಾಳಿಂಗ ಸರ್ಪನೆ ಎಡೆ ತುಳಿದು ನನ್ನನ್ನು ರೋಚಿಗೆ ಬಿಸಿದಂದ ಮೇಲೆ ಪುಣ್ಯ ಈ ಸರ್ಪ ಮುಟ್ಟದೇ ಇರುತ್ತಾ? ಇದು ಬರೀ ಸರ್ಪ ಅಲ್ಲ, ಸರಿಯಾಗಿ ನೋಡು, ಕೆಳಗಿದ ಕಾಳಿಂಗ ಸರ್ಪ. ಇದೇ ಈ ಸರ್ಪ ಕೊಟ್ಟ ನಿನಗೆ ಸರಿಯಾದ ತೀರ್ಪು. ಲೇ ಜಗಪತಿ, ಫ್ಯಾಕ್ಟ್ರಿಗೆ ಹೋಗಿ ಹಾಗೆ DC ಆಫೀಸ್ ಹೋಗಿ ಬರೋಣ. ನಡಿ ನಡೀರಿ ಧನ್ಯಾರ, ಹೋಗೋಣ ನಡೀರಿ.